ಯಾರದು? ನನ್ನ ಬ್ಯಾಗ್ನ ಯಾರು ಎಳಿತಾ ಇರೋದು? ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಾನಿಲ್ಲಿ ಕದಿಯೋಕೆ ಬಂದಿಲ್ಲ, ದಾರಿ ತಪ್ಪಿ ಬಂದಿದ್ದೀನಿ ಅಷ್ಟೇ. ಭಯದಿಂದ ಕಣ್ಣು ಮುಚ್ಚಿಕೊಂಡಿದ್ದ ಆ ಹುಡುಗ ಮೆಲ್ಲನೆ ಕಣ್ಣು ಬಿಟ್ಟು ಎದುರಿಗಿದ್ದ ಆ ಆಕೃತಿಯನ್ನ ನೋಡಿದಾಗ ಅವನಿಗೆ ತನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಅವನ ಬ್ಯಾಗ್ ಎಳೆದಿದ್ದು ಯಾವುದೇ ಮನುಷ್ಯನಲ್ಲ, ಬದಲಿಗೆ ಅದೊಂದು ಆತ್ಮ. ಇವರು ನಮ್ಮೂರ ಗಡಿಯ ಜಮೀನಿನ ಅಸಲಿ ಮಾಲೀಕರಾಗಿದ್ದ ರಾಮಣ್ಣ ಅಜ್ಜ ಅಲ್ವಾ? ಆದರೆ ಇವರು ತುಂಬ ವರ್ಷಗಳ ಹಿಂದೆಯೇ ತೀರ್ಕೊಂಡಿದ್ದಾರೆ ಅಂತ ಊರವರೆಲ್ಲ ಹೇಳ್ತಿದ್ರಲ್ಲ. ಹಾಗಾದರೆ ನನ್ನ ಎದುರುಗಡೆ ಇರೋದು... ಹೆದರಬೇಡ ಮಗನೇ, ನಿನ್ನ ಪ್ರಾಣ ತೆಗೆಯೋಕೆ ನಾನು ನಿನ್ನ ಬ್ಯಾಗ್ ಎಳೀಲಿಲ್ಲ. 20 ವರ್ಷಗಳಿಂದ ನನ್ನ ಆತ್ಮಕ್ಕೆ ಮುಕ್ತಿ ಸಿಗದೆ ಈ ಪಾಳು ಮನೆಯಲ್ಲಿ ಅಳ್ತಾ ಕೂತಿದ್ದೀನಿ. ಇವತ್ತು ನೀನು ಇಲ್ಲಿಗೆ ಬಂದಿದ್ದು ನಿನ್ನ ವಿಧಿಯ ಆಟ. ಅಜ್ಜ, ನಿಮ್ಗೇನಾಯ್ತು? ಯಾಕೆ ನನ್ನ ಬ್ಯಾಗ್ ಎಳೆದು ನಿಲ್ಸಿದ್ರಿ? ಇಡೀ ಊರ ಮುಂದೆ ದೊಡ್ಡ ಮನುಷ್ಯನ ಥರ ನಾಟಕ ಆಡೋ ಆ ಗೌಡ ನನಗೂ ನನ್ನ ಕುಟುಂಬಕ್ಕೂ ಮಾಡಿದ ಅಸಲಿ ದ್ರೋಹದ ಕಥೆ ನಿನಗೆ ಗೊತ್ತಾಗಬೇಕು. ಈ ಬ್ಯಾಗ್ ತಗೊಂಡು ಈವಾಗಲೇ ಇಲ್ಲಿಂದ ಓಡ್ಹೋಗು ಮಗನೇ. ಕ್ಷಣಾರ್ಧದಲ್ಲಿ ಆ ಆತ್ಮ ಮಾಯವಾಯಿತು. ಹುಡುಗನಿಗೆ ಆ ಪಾಳುಮನೆಯ ರಹಸ್ಯ ಕೇಳಿ ಏನ್ ಮಾಡಬೇಕೆಂದು ತೋಚದೆ ಆ ಬ್ಯಾಗ್ ಹಿಡಿದುಕೊಂಡು ಕತ್ತಲಲ್ಲಿ ಊರಿನ ಕಡೆಗೆ ಜೀವ ಕೈಯಲ್ಲಿ ಹಿಡಿದು ಓಡಲು ಶುರು ಮಾಡಿದ. ಆದರೆ ಲೇ ಹುಡುಗ, ಅಷ್ಟೊಂದು ಅರ್ಜೆಂಟಾಗ ಬ್ಯಾಗ್ ತಗೊಂಡು ಎಲ್ಲಿಗೆ ಓಡ್ತಾ ಇದೀಯಾ? ಗೌಡ್ರು ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ, ಬಾ ಹೋಗೋಣ. ಗೌಡನ ಆಳುಗಳಿಗೆ ಸಿಕ್ಕಿಬಿದ್ದ ಆ ಅಮಾಯಕ ಹುಡುಗನ ಕಥೆ ಮುಂದೆ ಏನಾಗಬಹುದು? ಗೌಡ ಆ ಪತ್ರಗಳನ್ನ ಕಸಿದುಕೊಂಡು ಹುಡುಗನನ್ನು ಮುಗಿಸಿಬಿಡುತ್ತಾನ? ಮುಂದಿನ ರೋಮಾಂಚಕ ಭಾಗಕ್ಕಾಗಿ ಈಗಲೇ ನಮ್ಮ ಪೇಜ್ ಫಾಲೋ ಮಾಡಿ, ಪಾರ್ಟ್ 3ಗಾಗಿ ಕಮೆಂಟ್ ಮಾಡಿ.